ರಾಜ್ಯೋತ್ಸವದೊಂದಿಗೆ ವಿಶಿಷ್ಟವಾಗಿ ನಾಮಕರಣ ನೆರವೇರಿಸಿದ ಪ್ರೀತೇಶ್ ದಂಪತಿ. ನಾಮಕರಣದೊಂದಿಗೆ ಜೋಡಿಸಿ ಸಂಭ್ರಮಿಸಿದ್ದು ನಗರದ ವಂದೇ ಮಾತರಂ ಟ್ರಸ್ಟ್ನ ಸಂಸ್ಥಾಪಕರಾದ ಪ್ರೀತೇಶ್ ದಂಪತಿ. ನಗರದ ರೋಟರಿ ಹಾಲ್ನಲ್ಲಿ ನಡೆದ ಸಂಭ್ರಮದ ನಾಮಕರಣದೊಂದಿಗೆ 69ನೇ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ 69 ಕನ್ನಡದ ಮೊದಲುಗಳನ್ನು ಮುದ್ರಿಸಿ ಕನ್ನಡ ಬಾವುಟದೊಂದಿಗೆ ಆಗಮಿಸಿದ್ದ ಅತಿಥಿಗಳಿಗೆ ನೀಡಿ ಗೌರವಿಸಲಾಯಿತು. ಕನ್ನಡದ ಮಹತ್ವವನ್ನು ಮಗನ ನಾಮಕರಣ ಸಮಾರಂಭದಲ್ಲಿ ತಿಳಿಸುವ ಸಲುವಾಗಿ ಈ ವಿಶಿಷ್ಟ ಆಚರಣೆಯನ್ನು ನಮ್ಮ ಕುಟುಂಬಸ್ಥರು ಹಾಗೂ ಸಂಸ್ಥೆಯ ಸದಸ್ಯರು ಸೇರಿ ವಿನೂತನವಾಗಿ ಆಚರಿಸಿದ್ದು ನಮ್ಮೆಲ್ಲರಿಗೂ ಸಂತಸ ನೀಡಿದೆ ಎಂದು ಮಾತನಾಡಿದರು. ನಮಸ್ತೆ, ನನ್ನ ಹೆಸರು ಪ್ರೀತೇಶ್ ಅಂತ, ಜೈ ಭುವನೇಶ್ವರಿ. ಇವತ್ತಿನ ದಿನ ಈ ನವೆಂಬರ್ ತಿಂಗಳನ್ನ ನಾವೆಲ್ಲ ಏನಂತ ಅಂತೀವಿ ಅಂತ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುವಂತಹ ದಿನ. ಸೊ ಹಾಗಾಗಿ ಕನ್ನಡ ರಾಜ್ಯೋತ್ಸವ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಎಷ್ಟೋ ವಿಚಾರಗಳು ಕನ್ನಡಿಗರಾಗಿ ನಮ್ಗಳಿಗೆ ಗೊತ್ತೇ ಇರೋದಿಲ್ಲ. ಹಾಗಾಗಿ 69ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಆಗಿರುವಂತಹ ಪ್ರಯುಕ್ತವಾಗಿ ನಾವಿಲ್ಲಿ 69 ಕನ್ನಡದ ಪ್ರಥಮಗಳನ್ನ ಇಲ್ಲಿ ಮಾಡಿ ಹಾಕಿದೀವಿ. ಅಂದ್ರೆ ಮಕ್ಕಳುಗಳಿಗೆ ಸಾಮಾನ್ಯವಾಗಿ ನಾಮಕರಣಕ್ಕೆ ಅದಕ್ಕೆಲ್ಲ ಬರೋಂಥ ಮಕ್ಕಳುಗಳಿಗೆ ಆಟ ಸಾಮಾನು ಕೊಡುವಂಥದ್ದು ಈ ಥರದ್ದೆಲ್ಲ ಸರ್ವೇ ಸಾಮಾನ್ಯ. ಆದ್ರೆ ನವೆಂಬರ್ ತಿಂಗಳಾಗಿರೋದ್ರಿಂದ ಮತ್ತೆ ನಾವೆಲ್ಲರೂ ಕೂಡ ಕನ್ನಡಿಗರಾಗಿರೋದ್ರಿಂದ ಇಲ್ಲಿರುವಂತಹ 69 ಕನ್ನಡದ ಪ್ರಥಮಗಳನ್ನ ನಮ್ಮ ಮಕ್ಕಳುಗಳು ಫಸ್ಟ್ ಕಲ್ತಾ ಅಂತ ಹೇಳಂದ್ರೆ ಕನ್ನಡದ ಹಿರಿಮೆ ಬೆಳೆಯುತ್ತೆ, ಕನ್ನಡದ ಗರಿಮೆ ಹೆಚ್ಚಾಗುತ್ತೆ, ಮತ್ತೆ ಆ ಮಕ್ಕಳುಗಳಲ್ಲೂ ಕೂಡ ಕನ್ನಡ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ನಮ್ಗೆ ಯಾರಿಗೂ ಕೂಡ ಕನ್ನಡದ ಬಗ್ಗೆ ಎಲ್ಲೋ ಕೆಲವೊಂದೊಂದು ವಿಚಾರಗಳು ಗೊತ್ತು ಅನ್ನೋದು ಬಿಟ್ರೆ ಹಲವಾರು ವಿಚಾರಗಳು ನಮ್ಗೆ ಯಾರಿಗೂ ಕೂಡ ಗೊತ್ತೇ ಇಲ್ಲ. ಹಾಗಾಗಿ ನನ್ನ ಮಗನ ನಾಮಕರಣದ ದಿನ ಇವತ್ತಿನ ದಿನ ವಿಶೇಷವಾಗಿ ಕನ್ನಡದ ಗತ್ತು ನಮಗೆಷ್ಟು ಗೊತ್ತು ಅನ್ನುವಂತಹ ಒಂದು ಪೋಸ್ಟರ್ ಅನ್ನ ಲಾಂಚ್ ಮಾಡ್ತಾ ಇದೀವಿ. ಅಷ್ಟೇ ಅಲ್ದಲೆ ಮತ್ತೆ ನೋಡ್ಬೋದು ನೀವು ಹಿಂದ್ಗಡೆ ಮಗನ ಹೆಸರು ಕೂಡ ಕರ್ನಾಟಕದ ಮಧ್ಯದಲ್ಲಿ ಇಟ್ಟಿದೀವಿ. ಕರ್ನಾಟಕದಿಂದನೇ ಹೆಸರು ಕೂಡ ಕಾಣಿಸ್ಬೇಕು ಅನ್ನೋದಕ್ಕೋಸ್ಕರ. ಮತ್ತೆ ಎಲ್ಲರಿಗೂ ಕೂಡ ತಾಂಬೂಲವಾಗಿ ಇವತ್ತಿನ ದಿನ ಮಹಿಳೆಯರಿಗೆಲ್ಲರಿಗೂ ಕೂಡ ಕರ್ನಾಟಕದ ಧ್ವಜವನ್ನೇ ನಾವು ಮಹಿಳೆಯರಿಗೆ ಕೊಡ್ತಾ ಇದೀವಿ, ಅದೇ ತಾಂಬೂಲ ಆಗಿರುತ್ತೆ. ಸೊ ಹಾಗಾಗಿ ಈ ರೀತಿಯಾಗಿ ಆಚರಿಸ್ಬೇಕಂತ ಇಡೀ ಕುಟುಂಬದವ್ರು ನಾವೆಲ್ಲರೂ ಕೂಡ ಸೇರ್ಬಿಟ್ಟು ಭಾವಿಸಿದ್ವಿ. ಧನ್ಯವಾದ. ಇಂತಹ ಸದುದ್ದೇಶ ಹೊಂದಿದ ಕಾರ್ಯಕ್ರಮಗಳು ಎಲ್ಲರ ಮನೆಗಳಲ್ಲೂ ಜರುಗಲಿ ಎಂಬುದೇ ಭೂಮಿಕಾ ಟಿವಿಯ ಆಶಯ.